ಕರಿಯರ್ ಬೆಳವಣಿಗೆಗೆ ಸಾಫ್ಟ್ ಸ್ಕಿಲ್ಸ್ ಅತಿ ಮುಖ್ಯ. ತಮ್ಮ ಸ್ಕಿಲ್ಗಳಿಂದಲೇ ತಮ್ಮ ಸಾಮರ್ಥ್ಯವೇನು, ತಾನು ಎಲ್ಲಿ ಎಡುವುತ್ತಿದ್ದೇನೆ ಎಂದು ತಿಳಿಯಲು ಸಾಧ್ಯ. ಹಾಗೆಯೇ ತಮ್ಮ ವೀಕ್ನೆಸ್ ಅನ್ನು ತಿಳಿಯಲು ಇದು ಸಹಾಯಕ. ಅಲ್ಲದೆ ಕರಿಯರ್ ಬೆಳವಣಿಗೆ ಸಾಧನೆಗೆ ಸಾಫ್ಟ್ ಸ್ಕಿಲ್ ಕಲಿತುಕೊಳ್ಳುವುದು ಉತ್ತಮ. ನಿಮ್ಮ ಕರಿಯರ್ ಬೆಳವಣಿಗೆಗೆ ಬೇಕೇ ಬೇಕು ಈ ಪ್ರಮುಖ ಸಾಫ್ಟ್ ಸ್ಕಿಲ್ಗಳು. ಖಾಸಗಿ ಕ್ಷೇತ್ರವಾಗಲಿ ಸರ್ಕಾರಿ ಉದ್ಯೋಗವಾಗಲಿ, ಯಾವುದೇ ಪ್ರೊಫೆಷನಲ್ಗಳು ತಮ್ಮ ಸಾಫ್ಟ್ ಸ್ಕಿಲ್ಗಳ ಬಗ್ಗೆಯೂ ಹೆಚ್ಚು ಗಮನ ಹರಿಸಬೇಕು. ಆಗ ಮಾತ್ರವೇ ಕರಿಯರ್ ಬೆಳವಣಿಗೆ ಸಾಧ್ಯ. ವರ್ಕ್ ಪ್ಲೇಸ್ನಲ್ಲಿ ಆಟಿಟ್ಯೂಡ್, ಉತ್ತಮ ಸಂವಹನ, ವರ್ಕ್ ಎಥಿಕ್, ಟೀಮ್ ವರ್ಕ್, ಲೀಡರ್ಶಿಪ್ ಕ್ವಾಲಿಟಿ, ಟೈಮ್ ಮ್ಯಾನೇಜ್ಮೆಂಟ್ ಹೀಗೆ ಹಲವು ಸಾಫ್ಟ್ ಸ್ಕಿಲ್ಗಳು ಕರಿಯರ್ ಬೆಳವಣಿಗೆಗೆ ಬೇಕು. ಈ ಕೌಶಲ್ಯಗಳು ನಾವೆಲ್ಲರೂ ಜೀವನದಲ್ಲಿ ಯಶಸ್ವಿಯಾಗಿ ಮುಂದುವರಿಯಲು ಬಹಳ ಮುಖ್ಯ. 1. ಸಂಪರ್ಕ ಕೌಶಲ್ಯ, ಕಮ್ಯುನಿಕೇಷನ್ ಸ್ಕಿಲ್ಸ್. ನಮಗೇನಾದರೂ ತಿಳಿಸಬೇಕಾದಾಗ ಅದನ್ನು ಸ್ಪಷ್ಟವಾಗಿ ಮತ್ತು ಪರಿಣಾಮಕಾರಿಯಾಗಿ ಹೇಳುವುದು. ಇದು ಬರವಣಿಗೆಯಲ್ಲಾಗಲಿ, ಮಾತಿನಲ್ಲಿ ಆಗಲಿ ಅಥವಾ ಶಾರೀರಿಕ ಭಾಷೆಯಲ್ಲಿ ಆಗಲಿ. ಸಮೂಹದಲ್ಲಿ ಕೆಲಸ ಮಾಡುವುದು, ಟೀಮ್ ವರ್ಕ್, ಇತರರೊಂದಿಗೆ ಉತ್ತಮವಾಗಿ ಕೆಲಸ ಮಾಡುವುದು, ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದು, ಯೋಜನೆಗಳಲ್ಲಿ ಸಹಕರಿಸುವುದು ಮತ್ತು ತಂಡದ ಸದಸ್ಯರಿಗೆ ಬೆಂಬಲ ನೀಡುವುದು. 3. ಸಮಸ್ಯೆ ಬಗೆಹರಿಸುವುದು, ಪ್ರಾಬ್ಲಮ್ ಸಾಲ್ವಿಂಗ್. ಪರಿಸ್ಥಿತಿಗಳನ್ನು ವಿಶ್ಲೇಷಣೆ ಮಾಡುವುದು, ಸಮಸ್ಯೆಗಳನ್ನು ಗುರುತಿಸುವುದು ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವುದು. 4. ಆದರ್ಶನೀಯತೆ, ಅಡಾಪ್ಟಬಿಲಿಟಿ. ಬದಲಾವಣೆಗಳಿಗೆ ತ್ವರಿತವಾಗಿ ಹೊಂದಿಕೊಳ್ಳುವುದು, ಹೊಸ ಪರಿಸ್ಥಿತಿಗಳಿಗೆ ಮತ್ತು ಸವಾಲುಗಳಿಗೆ ಹೊಂದಿಕೊಳ್ಳುವ ಶಕ್ತಿ. 5. ವಿಮರ್ಶಾತ್ಮಕ ಚಿಂತನೆ, ಕ್ರಿಟಿಕಲ್ ಥಿಂಕಿಂಗ್. ಸ್ಪಷ್ಟವಾಗಿ ಮತ್ತು ತಾರ್ಕಿಕವಾಗಿ ಚಿಂತಿಸಲು, ವಿಚಾರಗಳ ನಡುವೆ ತಾರ್ಕಿಕ ಸಂಪರ್ಕವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಮಾಹಿತಿಯನ್ನು ಒಬ್ಜೆಕ್ಟಿವ್ ಆಗಿ ಮೌಲ್ಯಮಾಪನ ಮಾಡುವುದು. 6. ನಾಯಕತ್ವ, ಲೀಡರ್ಶಿಪ್. ತಂಡವನ್ನು ಮಾರ್ಗದರ್ಶನ ಮಾಡುವುದು, ಪ್ರೇರೇಪಿಸುವುದು ಮತ್ತು ಗುರಿಗಳನ್ನು ಸಾಧಿಸಲು ನಿರ್ದೇಶಿಸುವುದು. ಉತ್ತಮ ಉದಾಹರಣೆ ನೀಡುವುದು ಮತ್ತು ತಂತ್ರಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. 7. ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್. ನಮ್ಮ ಸಮಯವನ್ನು ಸರಿಯಾಗಿ ನಿರ್ವಹಿಸಿ, ಕೆಲಸಗಳನ್ನು ಪ್ರಾಮುಖ್ಯತೆಯ ಆಧಾರದ ಮೇಲೆ ಮುಗಿಸುವುದು, ಗಡುವುಗಳನ್ನು ಪೂರೈಸುವುದು ಮತ್ತು ಕಾರ್ಯ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಪಾಡುವುದು. 8. ಭಾವನಾತ್ಮಕ ಬುದ್ಧಿಮತ್ತೆ, ಎಮೋಷನಲ್ ಇಂಟೆಲಿಜೆನ್ಸ್. ನಮ್ಮ ಭಾವನೆಗಳನ್ನು ತಿಳಿದುಕೊಳ್ಳುವುದು, ನಿಯಂತ್ರಿಸುವುದು ಮತ್ತು ವ್ಯಕ್ತಪಡಿಸುವುದು. ಇದು ಅಂತರ್ಸಂಬಂಧಗಳನ್ನು ಸೂಕ್ತವಾಗಿ ಮತ್ತು ಸಹಾನುಭೂತಿಯೊಂದಿಗೆ ನಿರ್ವಹಿಸುವಲ್ಲಿ ಸಹಾಯಕ. 9. ಸೃಜನಶೀಲತೆ, ಕ್ರಿಯೇಟಿವಿಟಿ. ಹೊಸ ಮತ್ತು ಸೃಜನಾತ್ಮಕ ಮಾರ್ಗಗಳಲ್ಲಿ ಚಿಂತಿಸಲು, ಹೊಸ ಆಲೋಚನೆಗಳನ್ನು ಜನ್ಮ ನೀಡಲು ಮತ್ತು ಸಮಸ್ಯೆಗಳನ್ನು ನಿವಾರಿಸಲು. 10. ಸಂಘರ್ಷ ಪರಿಹಾರ, ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್. ವಿವಾದಗಳನ್ನು ಮಧ್ಯಸ್ಥಿಕೆ ಮಾಡುವುದು, ಸಾಮಾನ್ಯ ಭೂಮಿಯನ್ನು ಹುಡುಕುವುದು ಮತ್ತು ಸಮಸ್ಯೆಗಳನ್ನು ನಿರ್ಮಾಣಾತ್ಮಕ ರೀತಿಯಲ್ಲಿ ಪರಿಹರಿಸುವುದು. ಈ ಕೌಶಲ್ಯಗಳನ್ನು ಅರ್ಥಮಾಡಿಕೊಂಡು ಅವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾವು ಯಶಸ್ವಿಯಾಗಿ ಮತ್ತು ಸಂತೋಷದಿಂದ ಮುಂದೆ ಹೋಗಬಹುದು.